ಅರಿಹಂತ್ ಕುಂಬಾರೆ, ರಮಾಬಾಯಿ ವಿಲಾಸ್ ಹಿರೇಮನಿ, ಸಂಕೇತ್ ಪೂಜಾರಿ, ಗುರುರಾಜ್ ಸಿದ್ದಪ್ಪ ಚಲವಾದಿ, ನಾಗರಾಜ್ ಹನುಮಂತ್ ಪೂಜೇರಿ, ಸಾವಿತ್ರಿ ತಿಗಡಿ. ನನ್ನ ಹೆಸರು ಗೋಪಾಲ್ ಉಂಕಲ್ ಅಂತ. ಈ ನಾಟಕವನ್ನು ಬರೆದವರು ಗುಟಿಗನಹಳ್ಳಿ ರಾಮಯ್ಯ ಅವರು. ಈ ನಾಟಕವನ್ನು ರಂಗರೂಪ ಮತ್ತು ನಿರ್ದೇಶನ ಮಾಡಿದವರು ನಮ್ಮ ಬಾಬಾ ಸಾಹೇಬ್ ಕಾಂಬಳೆ ಅವರು. ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟು. ಕೇವಲ ಅದನ್ನು ಹೇಳಬಾರ್ದು. ನಾನು 8 ದಿನಗಳಲ್ಲಿ ಪ್ರಯತ್ನ ಮಾಡಿದ್ದೀವಿ. ತಪ್ಪುಗಳು ಸುಮಾರು ನಿರ್ದೇಶಕನಾಗಿ ಒಪ್ಕೊಳ್ತೀನಿ. ತಮ್ಮ ಮನೆಯನ್ನು ಕೂರಿಸುವಂತ ನಮಗೆ ಕ್ಷಮಿಸಿಬಿಡ್ರಿ. ನಮಗೆ ಈ ನಾಟಕವನ್ನು ಇಲ್ಲಿ ರಂಗದ ಮೇಲೆ ಆಡಲು ಅವಕಾಶ ಕೊಟ್ಟಂತಹ ಮೊದಲೆಲ್ಲ ಅದಕ್ಕೆ ಕಾರಣೀಭೂತರು ನೀವು. ನಿಮ್ಮ ಪ್ರೀತಿ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಎಲ್ಲ ಭೀಮ ಬಂಧುಗಳು, ನಾನು ಪ್ರೀತಿಯಿಂದ ಮನಸಾರೆ ಇಲ್ಲಿ ಪ್ರೊಫೆಸರ್ ಅಶೋಕ್ ಡಿಸೋಜ ಸರ್ ಅವರಿಗೆ ನಾನು ತುಂಬ ಅದೇ ರೀತಿ ಈ ವಿಷಯವನ್ನು ತಿಳಿಸಿದ ಮೇಲೆ ನಮ್ಮ ಕುಲಪತಿಗಳಾದ CM ತ್ಯಾಗರಾಜ್ ಸರ್ ಅವರು ಕೂಡ ನಮ್ಮ ತಂಡದ ವತಿಯಿಂದ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಕುಲ ಸಚಿವರಾದ ಸಂತೋಷ್ ಕಾಮಗೋಡ್ ಸರ್ ಅವರಿಗೆ ನಾವು ಋಣಿಯಾಗಿದ್ದೀವಿ. ಅದೇ ರೀತಿ ನಾಟಕಕ್ಕೆ ನಮಗೆ ಬಹಳಷ್ಟು ಸಹಕರಿಸಿದಂಥ ಡಾಕ್ಟರ್ ಶೋಭಾ ನಾಯ್ಕ್ ಮೇಡಮ್ ಮತ್ತು RCU ಸಮಸ್ತ ಸಿಬ್ಬಂದಿ ವರ್ಗದವರು ಹಾಗೂ ಇಲ್ಲಿ ನಡೆದಂತಹ ಸಮಸ್ತ ಮಹಾಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅನುಯಾಯಿಗಳು ತಾವು, ಮತ್ತು ನಾಟಕಕ್ಕೆ ಸಂಗೀತವನ್ನು ಧಾರವಾಡದಿಂದ ಬಂದು ನಮ್ಮ ರಾಘಣ್ಣ ಕಮ್ಮಾರ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಸಂಗೀತ ಸಂಯೋಜನೆ ಮಾಡಿದ್ದಾರೆ. ನೆರವು ಬೆಳಕಿನ ವಿನ್ಯಾಸವನ್ನು ರಾಜು ಮಠಪತಿ ಸರ್ ಮಾಡಿದ್ದಾರೆ. ನಮ್ಮ ಗುರುಗಳು ದಯವಿಟ್ಟು ಅವ್ರ ವೇದಿಕೆ ಬರಬೇಕು. ಸೆಟ್ ನೋಡಿದ್ರಲ್ಲ, ಅದನ್ನೆಲ್ಲ ಕೇವಲ 3 ದಿನಗಳಲ್ಲಿ ನಿಖಿಲ್ ನೀರ್ಗಟ್ಟಿ ಅವರು ನಮಗೆ ತಯಾರು ಮಾಡಿಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ಪಾಲಕರು ನಮಗೆ ಸುದರ್ಶನ್ ಸರ್ ರಿಹರ್ಸಲ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಯಾರನ್ನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನೀವೆಲ್ಲರೂ ಕೂಡ ನಾವು ತುಂಬ ನಮ್ಮ ಬರಿಕರ ವೇದಿಕೆ ದಲಿತ ಮುಖಂಡರಾದ ನಮ್ಮ ಕಾಕಾರು ಮಲ್ಲೇಶ್ ಚೋಗಲೆ ಸರ್ ಅವರು ಹಾಗೂ ಮಾದೇವನ್ನ ಎಲ್ಲರೂ ಇವತ್ತು ಬಂದಿದ್ದಾರೆ. ರಾಜಪ್ಪ ದಳವಾಯಿ ಸರ್ ಬಂದದ್ದು ಬಹಳ ಖುಷಿ ಆಯಿತು. ಕೋಲ್ಕಾರ್ ಸರ್ ಬಂದಿದ್ದಾರೆ, ದಳವಾಯಿ ಸರ್ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನಾನು ಸರ್ ಹತ್ರ ಮೈಕ್ ಕೊಡ್ತೀನಿ. ವಿಶ್ವವಿದ್ಯಾಲಯದ ವತಿಯಿಂದ ಮಾನ್ಯ ಕುಲಸಚಿವರು ಬುದ್ಧನ ಪ್ರತಿಮೆಯನ್ನು ಬಾಬಾ ಸಾಹೇಬ್ ಕಾಂಬಳೆಯವರು ನೀಡುವ ಮೂಲಕ ಗೌರವಿಸಬೇಕಾಗಿ ವಿನಂತಿ. ವಿನೋದ್ ಸಪ್ಪಣ್ಣವರವರು ಸಹಾಯಕರು ದಯವಿಟ್ಟು ವೇದಿಕೆ ಬರಬೇಕು. ರಾಘವನ ತಾವು ಬರು. ಈ ನಾಟಕಕ್ಕೆ ನಮ್ಮ ಗೆಳೆಯರಾದಂತಹ ಪ್ರೀತಿಯ ಚೌಗಳವರು ಮತ್ತು ಮೇಡಮ್ ಅವರು ಇಬ್ಬರು ಅವ್ರದ್ದೇ ಆದ ಕಾಣಿಕೆಯನ್ನು ಬಾಬಾ ಸಾಹೇಬ್ ಪಾತ್ರಧಾರಿಗಳಿಗೆ ತಂಡಕ್ಕೆ ಕೊಡ್ತಾ ಇದ್ದಾರೆ. ಎಷ್ಟು ಒಟ್ಟು 3,000 ರೂಪಾಯಿ ಕೊಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೋರಾಗಿ ಇನ್ನೊಂದ್ಸರಿ. ಇವತ್ತು ಜೈ ಭೀಮ್, ಜೈ ಭೀಮ್. ಭೈರಪ್ಪ ಹಾಲಪ್ಪನವ್ರು ಏನ್ರಿ, ಬಾಬಾ ಸೀರಿಯಸ್ಲಿ ನಾನು ಇವ್ರಿಗೆಲ್ಲ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಇವತ್ತು ಬಹಳ ವಿಶೇಷವಾಗಿ ಹೇಳ್ಬೇಕಂದ್ರೆ 1,000 ಕೋಟಿ ರೂಪಾಯಿ ಗಳಿಸ್ಯದ, ಕೇಳಿ ನನ್ನ ಮಾತು, 1,000 ಕೋಟಿ ಗಳಿಸ್ಯದ, 2,000 ಕೋಟಿ ಗಳಿಸ್ಯದ ಅಂತ ಹೇಳಿ ಮೂವಿಗಳು ಬರ್ತಾವ. ಹೌದಾ, ಆ ಮೂವಿನೂ ಹೋಗಿ ಕುಂತು ನೋಡಿದೀವಿ. ಬಟ್ ನನಗೆ ಯಾವಾಗ ಮೈ ರೋಮಾಂಚನ ಆಗುವ ಫೀಲಿಂಗ್ ಇತ್ತೀಚೆಗೆ ಯಾವಾಗ ಸಿಕ್ಕಿರ್ಲಿಲ್ಲ. ಇವತ್ತು ಈ ವೇದಿಕೆಯೊಳಗೆ ಇಲ್ಲಿ ಸಿಕ್ತ ನನಗೆ ಕೆಳಗೆ
ವಿದ್ಯಾರ್ಥಿಗಳ ವಿಶೇಷವಾಗಿ ಅಂಬೇಡ್ಕರ್ ಪಾತ್ರವನ್ನು ನಿಭಾಯಿಸಿದಂತ ನಮ್ಮ ವಿದ್ಯಾರ್ಥಿ ಮತ್ತು ಉಣ್ಕಲ್ ಅವರು ಗೋಪಾಲ್ ಉಣ್ಕಲ್ ಅವರಿಗೆ ಜೋರಾದ ಚಪ್ಪಾಳೆ. ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಇವರಿಗೆ 25,000 ರೂಪಾಯಿನ ನಾನು ಕೊಡ್ತೀನಿ ಸರ್. ನಾನು ಅದರ ಹಣಗಿನ ಮುಖ್ಯ ಅಲ್ಲ, ಆದ್ರೆ ಅವ್ರಿಗೆ ಇಷ್ಟು ನಮ್ ಹುಡುಗರು ಇಷ್ಟೆಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರಂತ ನಾನು ಇಮ್ಯಾಜಿನ್ ಮಾಡಿರ್ಲಿಲ್ಲ. ಅಂಡ್ ನಾನು ಕಾರ್ಯಕ್ರಮ ಬರೋದ್ರ ಬಗ್ಗೆ ಡೌಟ್ ಇತ್ತು, ಏನೋ ಮಾಡಿರ್ತಾರ ಒಂದೇ ನಾಟಕ ಇರ್ತದೆ ಅಂತೇಳಿ. ಬಟ್ ಆದ್ರೆ ಬಂದ ಮೇಲೆ ಗೊತ್ತಾಯ್ತು ನಾವೇನೋ 125 ವರ್ಷದ ಹಿಂದೆ ಬಂದು ಕುಂತಿದೀವಿ ಅನ್ನೋ ಫೀಲಿಂಗ್ ಆಗಿದೆ ನಾನು. ಇಷ್ಟು ರಿಯಾಲಿಟಿ ಆಗಿ ನಡೀತಾ ಇದೆ, ಇಷ್ಟು ಏನು ವಾಸ್ತವವಾಗಿ ನಾವು ಅದೇ ಅಂಬೇಡ್ಕರ್ ಜೀವನದೊಳಗೆ ನಾವು ಎಲ್ಲೋ ಒಂದು ಪಾತ್ರವಾಗಿ ಅವ್ರನ್ನ ನೋಡಾತೀವನ್ನ, ಅತಿ ಹತ್ತಿರದಿಂದ ನೋಡಾತೀವನ್ನ ಅಂತೇಳಿ. ನಿರ್ದೇಶಕರಿಗೆ ವಿಶೇಷವಾಗಿ ಕಾಕ್ತಿಯವರಲ್ಲ, ನಮ್ಮ ಕಾಕ್ತಿಯವರಂತೆ ಅಲ್ಲೇ ನಮ್ಮ RCU ಪಕ್ಕದವರು ಬಾಬಾ ಸಾಹೇಬ್ ಕಾಂಬಳೆ ಅವರ ನಿರ್ದೇಶಕನಕ್ಕಂತೂ ಯಾವ ಅಂತಾರಾಷ್ಟ್ರೀಯ ಡೈರೆಕ್ಟರ್ ಇವರು ಕಡಿಮೆ ಇಲ್ಲ ಅಂತ ಅನಿಸ್ತದೆ. ಹಾಗಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ನಿಮಗೆ, ನಾನು ಜಿಲ್ಲೆಯ ಪರವಾಗಿ, ಸರ್ಕಾರದ ಪರವಾಗಿ ಕೂಡ ನಿಮಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಬಹುತೇಕ ಕಡೆ ಏನಂದ್ರೆ ಈ ನಾಟಕಗಳು ನಶಿಸಿ ಹೋಗ್ತಾ ಇದಾವೆ, ಬೇರೆ ಬೇರೆ ನಾವೆಲ್ಲ ಸೋಷಿಯಲ್ ಮೀಡಿಯಾ ಹಿಂಗೆಲ್ಲ ಬದಲಾದ ಕಾಲಘಟ್ಟದೊಳಗೂ ಇಷ್ಟೊಂದು ಜೀವಂತಿಕೆಯನ್ನು ತಂದು ನಮ್ಮ ಮನಸ್ಸುಗಳನ್ನ ಮುಟ್ತಾರ, ಆ ವ್ಯಕ್ತಿತ್ವವನ್ನು ನಮಗ ಅನಾವರಣವನ್ನು ಮಾಡ್ತಾರ. ಇವತ್ತು ನನಗೆ ನಾನು ದಳವಾಯಿ ಸರ್ ಬಾಜು ಕೂತಿದ್ದೆ, ಅವ್ರ ಪ್ರತಿಯೊಂದು ಇಲ್ಲಿ ಘಟನೆಗಳ ಬಗ್ಗೆ ನಾವು ಅವರು ಹಾಗೆ ಚರ್ಚೆ ಮಾಡ್ಕೊಳ್ತಾನೆ, ಮತ್ತೆ ಇಲ್ಲಿಯೂ ಕೂಡ ಇಲ್ಲಿಂದ ಹೊರಗೆ ಹೋಗದೇನೆ ಆ ವಿಷಯಗಳ ಬಗ್ಗೆನೂ ಅವಲೋಕನ ಮಾಡ್ತಾ ಇದ್ವಿ. ಮತ್ತೆ ಮತ್ತೆ ಬಾಬಾ ಸಾಹೇಬ್ರನ್ನ ಓದ್ಬೇಕು, ಮತ್ತೆ ನಿಮಗೆಲ್ಲ ಒಳಗಡೆ ಕಿಚ್ಚು ಬಂತಿಲ್ಲ ಗೊತ್ತಿಲ್ಲ, ನನಗಂತೂ ಬಾಬಾ ಸಾಹೇಬ್ರ ಕಥೆಯನ್ನು ಕೇಳಿ ಒಳಗೆ ಎದೆಯೊಳಗೆ ಬಹಳ ದೊಡ್ಡ ಕಿಚ್ಚು ಬಂದದ. ಅದರಿಂದ ಸಮಾನತೆಗಾಗಿ ಹೋರಾಡೋಣ, ಯಾವುದೇ ರೀತಿ ತಾರತಮ್ಯವನ್ನ ಆಗದಂತೆ ಸಹಿಸಿಕೊಳ್ಳದೆ ಅದನ್ನ ನಾವು ಗಟ್ಟಿಯಾಗಿ ನಿಂತು ಕೆಲಸ ಮಾಡೋಣ ಅಂತ ಹೇಳ್ತಾ, ಇದಕ್ಕೆಲ್ಲ ವಿದ್ಯಾರ್ಥಿಗಳು ಯಾವಾಗ್ಲೂ ವಿದ್ಯಾರ್ಥಿಗಳು ಇವತ್ತು ನಾವು ಸಾಕಷ್ಟು ಕಲ್ತಿದ್ದೀವಿ, ಬೆಳಗ್ಗೆಯಿಂದ ಕಲ್ತಿರೋದು ಬೇರೆ, ಈ ಸಾಯಂಕಾಲ ಕಲ್ತಿರೋದಂತೂ ಇದು ಬಹುಶಃ ನಮ್ಮ ಕಣ್ಣಿನ ಪರದೆಯಿಂದ ಹೊರಗೆ ಹೋಗದೇ ಇರಂಗೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಮಗದೊಮ್ಮೆ ನಮ್ಮ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ಈ ಒಂದು ಕಲಾ ಪ್ರದರ್ಶನ ನೋಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯ ತುಂಬಿ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಐ ಶುಡ್ ಥ್ಯಾಂಕ್, ಅದಕ್ಕೆ ಅಶೋಕ್ ಡಿಸೇಜ್ ಅವರಿಗೆ ಜೈಕಾರ ಬರ್ತಾ ಇದೆ. ಯಾಕೆ ಅವ್ರಿಗೆ ಆ ಜೈಕಾರ ಸಲ್ಬೇಕು ಅಂತಂದ್ರೆ, ಈ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಹೇಳಿ ಒಂದು ಆಲೋಚನೆ ನಮ್ಮಲ್ಲಿ ಬಂದಾಗ, ಈ ತರ ಒಂದು ಚರ್ಚೆ 2-3 ತಿಂಗಳಿಂದ ಆದಾಗ, ಇದು ರೂಪರೇಷೆಗಳನ್ನ ಎಣಿಬೇಕಾದ್ರೆ ಇಂಥವರೇ ಬಂದು ಇಲ್ಲಿ ಸಂಗೀತಕ್ಕೆ ಇದನ್ನ ಮಾಡ್ಬೇಕು, ಇಂಥವರೇ ನಾಟಕವನ್ನು ಪ್ರದರ್ಶನ ಮಾಡ್ಬೇಕು ಅನ್ನೋದು ಅವ್ರು ಬಹಳ ಸ್ಪಷ್ಟವಾಗಿ ಅದನ್ನ ಡಿಸೈಡ್ ಮಾಡ್ಕೊಂಡಿದ್ರು. ಇವರೇ ಬರ್ಬೇಕು, ಹೀಗೆ ಆಗ್ಬೇಕಂತ ಹೇಳಿ. ಅದನ್ನ ನಾವು ನೋಡದೇ ಇದ್ದಾಗ ಅದ್ರ ಬಗ್ಗೆ ಗೊತ್ತಿದ್ದಾಗ ಏನಾಗುತ್ತೆ ಅಂದ್ರೆ, ಆಗತ್ತೆ ಯಾವ್ದೋ ಒಂದು ನಾಟಕ, ಯಾವ್ದೋ ಒಂದು ಪ್ರದರ್ಶನ ಆಗ್ತದೆ ಅಂತ ಇರ್ತದೆ. ಬಟ್ ನೋಡಿದ ಮೇಲೆ ನಿಜವಾಗಿಯೂ ನಿಮಗೂ ಕೂಡ ಆ ಶ್ರೇಯಸ್ಸು ಸಲ್ಲಬೇಕು. ಅವರಿಗೆ ಜೋರಾದ ಅಭಿನಂದನೆ ಸಲ್ಲಿಸಬೇಕು. ಎಲ್ಲರಿಗೂ ಧನ್ಯವಾದ.